ಮೂರು ದಿನ ಹಿಂದೆ ಆಪಲ್ 17 ಸೀರೀಸ್ ಲಾಂಚ್ ಆಗಿದೆ. ಪ್ರತಿ ಬಾರಿಯೂ ಒಂದೇ ರೀತಿ ಐಫೋನ್ ಲಾಂಚ್ ಮಾಡಿ ಆಪಲ್ನವರು ನಮ್ಮನ್ನೆಲ್ಲ ಬೇಜಾರು ಮಾಡ್ತಾ ಇದ್ರು. ಆದರೆ ಈ ಬಾರಿ ಆಪಲ್ ಇತಿಹಾಸದಲ್ಲೇ ದೊಡ್ಡ ಬದಲಾವಣೆ ತಂದಿದೆ. ಈ ಬಾರಿ ಎಲ್ಲಾ ಕ್ಯಾಮೆರಾಗಳು ಆಪಲ್ 48 ಮೆಗಾ ಪಿಕ್ಸೆಲ್ ಮಾಡಿದ್ದಾರೆ ಮತ್ತು ಎಲ್ಲಾ ಫೋನಲ್ಲಿ 120 ಹರ್ಟ್ಜ್ ರಿಫ್ರೆಶ್ ರೇಟ್ ಸಿಗ್ತಾ ಇದೆ. ಆಪಲ್ ಈವೆಂಟ್ ನಲ್ಲಿ 17 ಏರ್ ಬಗ್ಗೆ ತುಂಬಾ ಫೀಚರ್ಸ್ ಹೇಳ್ಬೇಕಾಗಿತ್ತು, ಆದ್ರೆ ಹೇಳಿಲ್ಲ. ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಮೊದಲಿಗೆ ಐಫೋನ್ 17 ಬಗ್ಗೆ ಮಾತಾಡೋಣ. ಇದು ಸೆರಾಮಿಕ್ ಕೋಟಿಂಗ್ ನೊಂದಿಗೆ ಬರ್ತಾ ಇದೆ. ಇದರಲ್ಲಿ 120 ಹರ್ಟ್ಜ್ ರಿಫ್ರೆಶ್ ರೇಟ್ ಸಿಗ್ತಾ ಇದೆ, ಅದು ಕೂಡ ಬಿಗ್ ಡಿಸ್ಪ್ಲೇ ಜೊತೆಗೆ. ಇದು 5 ಕಲರ್ಸ್ ಅಲ್ಲಿ ಸಿಗ್ತಾ ಇದೆ. ಐಫೋನ್ ಮೊದಲಿಂದನೂ ತುಂಬಾ ಸ್ಟ್ರಾಂಗ್ ಇತ್ತು, ಆದ್ರೆ ಈ ಸರಿ ಐಫೋನ್ 17 ನಲ್ಲಿ ಸಿರಾಮಿಕ್ ಶೀಲ್ಡ್ 2 ಬರ್ತಾ ಇದೆ. ಇದರಿಂದ 3 ಪಟ್ಟು ಸ್ಟ್ರಾಂಗ್ ಆಗಿರುತ್ತೆ. ಇದರಲ್ಲಿ 3000 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಈ ಡಿಸ್ಪ್ಲೇ ಇಂದ ತುಂಬಾ ಬ್ರೈಟ್ ಆಗಿದೆ. ಜೊತೆಗೆ ಸ್ಯಾಮ್ಸಂಗ್ ಫೋನ್ ನಲ್ಲಿ ಆಂಟಿ ರಿಫ್ಲೆಕ್ಷನ್ ಸಿಗ್ತಾ ಇತ್ತು, ಆದ್ರೆ ಈಗ ಈ ಫೋನ್ ನಲ್ಲಿ 7 ಲೇಯರ್ಸ್ ಆಂಟಿ ರಿಫ್ಲೆಕ್ಷನ್ ಕೋಟಿಂಗ್ ಸಿಗ್ತಾ ಇದೆ. ಈಗ ಇವುಗಳ ಚಾರ್ಜಿಂಗ್ ಸ್ಪೀಡ್ ಕೂಡ ಜಾಸ್ತಿ ಆಗಿದೆ. 20 ಮಿನಿಟ್ಸ್ ಅಲ್ಲಿ 50% ಚಾರ್ಜ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಸತಿ ಎಲ್ಲ ಐಫೋನ್ಗಳಲ್ಲಿ 12 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇಂದ 18 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾಗೆ ಅಪ್ಗ್ರೇಡ್ ಮಾಡಲಾಗಿದೆ. ಕ್ಯಾಮ್ರಾ ಫೀಲ್ಡ್ ಆಫ್ ವ್ಯೂ ತುಂಬಾ ದೊಡ್ಡದಾಗಿದೆ. ಸೆನ್ಸಾರ್ ಸೈಜ್ ಡಬಲ್ ಆಗಿದೆ, ಅಂದ್ರೆ ಫೋನ್ಗಳ ಲ್ಯಾಂಡ್ಸ್ಕೇಪ್ಸ್ ಮಾಡ್ದೇನೆ ಲ್ಯಾಂಡ್ಸ್ಕೇಪ್ ಫೋಟೋನ ತೆಗಿಬಹುದು. ಫ್ರೇಮ್ ಅಲ್ಲಿ ಎಷ್ಟೇ ಜನ ಇದ್ರೂ ಇನ್ನಷ್ಟು ವೈಡ್ ಫೋಟೋನ ತೆಗೆಯುತ್ತೆ. ಮತ್ತು ಮೇನ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಈ ಬಾರಿ 2 ಕ್ಯಾಮ್ರಾ ಕೂಡ 48 ಮೆಗಾ ಪಿಕ್ಸೆಲ್ ಆಗಿದಾವೆ. ಪ್ರೊಸೆಸರ್ ನಲ್ಲಿ A19 ಬಯೋನಿಕ್ ಸಿಗ್ತಾ ಇದೆ. ಇದು ಕೂಡ 3nm ನಲ್ಲಿ ವರ್ಕ್ ಮಾಡುತ್ತೆ. ಪರ್ಫಾರ್ಮೆನ್ಸ್ ಅಲ್ಲಿ ಎಷ್ಟು ಜಂಪ್ ಆಗಿದೆ ಅಂತ ನೀವೇ ನೋಡ್ಬೋದು. ಈ ಸತಿ ಬೇಸ್ ವೇರಿಯಂಟ್ 256 GB ಇಂದ ಸ್ಟಾರ್ಟ್ ಆಗ್ತಾ ಇದೆ. ಕಳೆದ ಬಾರಿ 80,000 ರೂಪಾಯಿ ಇದ್ದಿದ್ದ ಪ್ರೈಸ್ ಈ ಸರಿ 83,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ, ಅಂದ್ರೆ 3,000 ರೂಪಾಯಿ ಜಾಸ್ತಿ ಆಗಿದೆ. ಈಗ ಐಫೋನ್ 17 ಏರ್ ಬಗ್ಗೆ ಮಾತಾಡೋಣ. ಇದು ಆಪಲ್ ನ ಇದುವರೆಗಿನ ಅತ್ಯಂತ ಸ್ಲಿಮ್ ಐಫೋನ್ ಆಗಿದೆ. ಆಪಲ್ ಸ್ಪಷ್ಟವಾಗಿ ಹೇಳಿದ, ಇದು ಸ್ಲಿಮ್ ಐಫೋನ್ ಆಗಿದ್ರು ಇದು ಅತ್ಯಂತ ಸ್ಟ್ರಾಂಗೆಸ್ಟ್ ಐಫೋನ್ ಆಗಿದೆ ಅಂತ. ಯಾಕಂದ್ರೆ ಇದು ಟೈಟಾನಿಯಂ ಇಂದ ಮಾಡಲ್ಪಟ್ಟ ಏಕೈಕ ಐಫೋನ್ ಆಗಿದ್ರು 2 ಕಡೆ ಸೆರಾಮಿಕ್ ಶೀಲ್ಡ್ ನ ಕೊಡಲಾಗಿದೆ. ಫ್ರಂಟ್ ಅಲ್ಲಿ ವರ್ಷನ್ 2, ಬ್ಯಾಕ್ ನಲ್ಲಿ ವರ್ಷನ್ 1 ಸಿಗ್ತಾ ಇದೆ. ಇದರಲ್ಲಿ 6.5 ಇಂಚಸ್ ಡಿಸ್ಪ್ಲೇ ಇದೆ. 120 ಹರ್ಟ್ಜ್ ಪ್ರೋ ಮೋಷನ್ ಸಿಗ್ತಾ ಇದೆ. ಇದರಲ್ಲಿ ಪ್ರೋ ಮ್ಯಾಕ್ಸ್ ಅಲ್ಲಿ ಇರೋ ತರ ಸೇಮ್ ಪ್ರೊಸೆಸರ್ ಸಿಗ್ತಾ ಇದೆ. ಇದರ ಫ್ರಂಟ್ ಕ್ಯಾಮ್ರಾ ಐಫೋನ್ 17 ನಲ್ಲಿ ಇರೋ ತರ ಸೇಮ್ ಇರುತ್ತೆ, ಆದ್ರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಕೇವಲ ಒಂದೇ ಸೆನ್ಸರ್ ಇದೆ, 48 ಮೆಗಾ ಪಿಕ್ಸೆಲ್. ಆದ್ರೆ ವಿಡಿಯೋ ರೆಕಾರ್ಡಿಂಗ್ ಮಾಡಿದಾಗ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾ ಇಂದ ಒಟ್ಟಿಗೆ ರೆಕಾರ್ಡಿಂಗ್ ಮಾಡಬಹುದು. ಆಪಲ್ ನ ಪ್ರಕಾರ ಒಂದೇ ಲೆನ್ಸ್ ನಿಂದ 4 ಕೆಲಸ ಮಾಡತ್ತಂತೆ. ಮತ್ತು ಇಷ್ಟು ಸ್ಲಿಮ್ ಇರೋದ್ರಿಂದ ಇದರ ಬ್ಯಾಟ್ರಿ ತುಂಬಾ ಕಾಂಪ್ರಮೈಸ್ ಮಾಡಲಾಗಿದೆ. ಆದ್ರಿಂದ ಈವೆಂಟ್ ನಲ್ಲಿ ಬ್ಯಾಟ್ರಿ ಬಗ್ಗೆ ಏನೂ ಮಾತಾಡಿಲ್ಲ. ಈ ಸ್ಲಿಮ್ ಡಿಸೈನ್ ಇಂದ ಕೆಲವು ವಿಶೇಷ ಆಕ್ಸರೀಸ್ ನ ರೆಡಿ ಮಾಡಿದ್ದಾರೆ. ಯಾಕಂದ್ರೆ ಬ್ಯಾಟ್ರಿ ಚಿಕ್ಕದಾಗಿರೋದ್ರಿಂದ ಪವರ್ ಬ್ಯಾಂಕ್ ನ ಯೂಸ್ ಮಾಡ್ಬೇಕಾಗತ್ತೆ. ಆದ್ರೆ ಇದಕ್ಕೆ ಪವರ್ ಬ್ಯಾಂಕ್ ಹಾಕಿದ್ರೆ ಈ ಫೋನ್ ನ ಎಲ್ಲ ಫೋನ್ಗಳಿಂದ ಜಾಸ್ತಿ ಭಾರ ಆಗುತ್ತೆ. ಇದನ್ನ ಸರಿ ಮಾಡೋದಕ್ಕೆ ಆಪಲ್ ನವರು ಲ್ಯಾಂಡ್ ಯಾರ್ಡ್ ನ ರೆಡಿ ಮಾಡಿದ್ದಾರೆ. ಈ ಫೋನ್ ಐಫೋನ್ ಪ್ಲಸ್ ನ ರೀಪ್ಲೇಸ್ ಮಾಡಿದೆ. ಅದು ಯಾವಾಗ್ಲೂ 90,000 ರೂಪಾಯಲ್ಲಿ ಬರ್ತಾ ಇತ್ತು, ಆದ್ರೆ ಈ ಫೋನ್ 1,20,000 ರೂಪಾಯಿಗೆ ಬರ್ತಾ ಇದೆ. ನನಗಂತೂ ಇದರಲ್ಲಿ ಯಾವುದೇ ವ್ಯಾಲ್ಯೂ ಕಾಣಿಸ್ತಾ ಇಲ್ಲ, ಟೋಟಲಿ ವೇಸ್ಟ್ ಅನ್ಸುತ್ತೆ. ಈಗ ಮೇನ್ ಐಫೋನ್ ಬಗ್ಗೆ ಮಾತಾಡೋಣ. ಇದರಲ್ಲಿ ಬಿಗ್ಗೆಸ್ಟ್ ಚೇಂಜಸ್ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರೋ ಸೀರೀಸ್ ನಲ್ಲಿ ಇದುವರೆಗಿನ ಅತಿ ದೊಡ್ಡ ಬ್ಯಾಟ್ರಿ ಸಿಗ್ತಾ ಇದೆ. ಆಪಲ್ ಎಕ್ಸಾಕ್ಟ್ ಆಗಿ ನಂಬರ್ ಹೇಳ್ತಾ ಇಲ್ಲ, ಅದು ಸ್ವಲ್ಪ ಟೈಮ್ ಆದ್ಮೇಲೆ ಗೊತ್ತಾಗುತ್ತೆ. ಮತ್ತು ಇದರಲ್ಲಿ A19 ಪ್ರೋ ಬಯೋನಿಕ್ ಚಿಪ್ಸೆಟ್ ಸಿಗ್ತಾ ಇದೆ. ಇದು ಐಫೋನ್ 17 ಏರ್ ಗಿಂತ ಸ್ವಲ್ಪ ಪವರ್ಫುಲ್ ಆಗಿದೆ. ಇತಿಹಾಸದಲ್ಲೇ ಫಸ್ಟ್ ಟೈಮ್ ಆಪಲ್ ನಲ್ಲಿ ವೇಪರ್ ಕೂಲಿಂಗ್ ಚೇಂಬರ್ ಸಿಗ್ತಾ ಇದೆ. ಈ ಫೋನ್ ಐಫೋನ್ 16 ಸೀರೀಸ್ ಗಿಂತ 3 ಪಟ್ಟು ಸ್ಟ್ರಾಂಗ್ ಇರುತ್ತೆ. ಆದ್ರೆ ಇದರ ಡಿಸ್ಪ್ಲೇ ಸೈಜ್ ಸೇಮ್ ಇದೆ, 6.9 ಇಂಚಸ್. ಇದರ ಬ್ಯಾಕ್ ಸೈಡ್ ನಲ್ಲಿ ಗ್ಲಾಸ್ ಜೊತೆಗೆ ಅಲ್ಯೂಮಿನಿಯಂ ಕೂಡ ಯೂಸ್ ಮಾಡಿದ್ದಾರೆ. ಈಗ 3 ಕ್ಯಾಮ್ರಾದಲ್ಲಿ 48 ಮೆಗಾ ಪಿಕ್ಸೆಲ್ ಇರುತ್ತೆ. ಲಾಸ್ಟ್ ಟೈಮ್ ಟೆಲಿಫೋಟೋ 5x ಇತ್ತು, ಈ ಬಾರಿ 4x ಆಪ್ಟಿಕಲ್ ಝೂಮ್ ಇದೆ ಮತ್ತು 8x ಫ್ಯೂಷನ್ ಝೂಮ್ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಈ ಐಫೋನ್ ಇಂದ 40x ನ ಝೂಮ್ ಮಾಡಬಹುದು. ಮತ್ತು ಈ ಸತಿ 1 TB ಇಂದ 2 TB ಸ್ಟೋರೇಜ್ ಕೊಡ್ತಾ ಇದ್ದಾರೆ. ಮತ್ತು 16 ಪ್ರೋ ಗಿಂತ 17 ಪ್ರೋ 15,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪ್ರೋ ಮ್ಯಾಕ್ಸ್ಗೆ 5,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ ಎಲ್ಲಾ ಫೋನ್ಗಳನ್ನ ಪರ್ಚೇಸ್ ಮಾಡಿ ವಿಡಿಯೋ ಮಾಡೋದಕ್ಕೆ 5 ಲಕ್ಷ ರೂಪಾಯಿ ಮೇಲಾಗತ್ತೆ. ಅದೆಲ್ಲ ಹೇಗೋ ಮಾಡ್ತೀನಿ. ಅದಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.